ಅರಸನು ಬಡರೈತನು. ಸಾಧು ಸುಂದರ್ ಸಿಂಗ್. ಅಧ್ಯಾಯ 3. ಹಿಂದಿನ ಕಾಲದಲ್ಲಿ ಸುಗುಣಶಾಲಿಯಾದ ನೀತಿಯುಳ್ಳ ಒಬ್ಬ ಅರಸನು ಆಳುತ್ತಿದ್ದನು. ಅವನು ತನ್ನ ಪ್ರಜೆಗಳ ಬಳಿ ಬಹಳ ಪ್ರೀತಿಯಿಂದಲೂ ಅನುತಾಪದಿಂದಲೂ ನಡೆದುಕೊಳ್ಳುತ್ತಿದ್ದನು. ಅವರ ತೊಂದರೆಗಳು ಕಷ್ಟಗಳು ಏನೆಂದು ತಿಳಿಯಲು, ಅವರಿಗೆ ಸಹಾಯ ಮಾಡಲು, ಅವರ ಕುಂದು ಕೊರತೆಗಳನ್ನು ತೀರಿಸಲು ಬಯಸಿ ಸಾಮಾನ್ಯ ಮನುಷ್ಯನಂತೆ ವೇಷ ಧರಿಸಿ ತನ್ನ ನಾಡಿನ ಅನೇಕ ಭಾಗಗಳಿಗೆ ಹೋಗುವುದು ಅವನಿಗೆ ಅಭ್ಯಾಸವಾಗಿತ್ತು. ಅವನ ಪ್ರಜೆಗಳು ಸಹ ಅವನನ್ನು ಪ್ರೀತಿಸುತ್ತಿದ್ದರು. ಒಂದು ದಿನ ಅವನು ಒಬ್ಬ ಕೆಲಸಗಾರನಂತೆ ವೇಷ ಧರಿಸಿ ಪ್ರಯಾಣ ಮಾಡುತ್ತಿದ್ದನು. ಆಗ ಒಂದು ಕಡೆ ವಯಸ್ಸಾದ ಬಲಹೀನನಾದ ಒಬ್ಬ ಬಡ ರೈತನು ತನ್ನ ಎತ್ತುಗಳನ್ನು ತನ್ನ ಹೊಲಕ್ಕೆ ಓಡಿಸಿಕೊಂಡು ಹೋಗುವುದನ್ನು ಅರಸನು ನೋಡಿದನು. ಅವನ ಹೆಗಲ ಮೇಲೆ ಒಂದು ಮೂಟೆಯಿತ್ತು. ಆ ವಯಸ್ಸಾದ ರೈತನ ಮೇಲೆ ಅನುತಾಪ ಪಟ್ಟು ಅವನ ಬಳಿ ಹೋಗಿ, ಅಯ್ಯ, ನಾನು ನಿಮಗೆ ಸಹಾಯ ಮಾಡಲೆ? ನಿನ್ನ ಭಾರವಾದ ಮೂಟೆಯನ್ನು ಕೊಡು, ನಿನ್ನ ಹೊಲದ ತನಕ ನಾನು ಹೊತ್ತು ಬರುವೆನು ಎಂದನು. ಭಾರವನ್ನು ಹೊರಲಾರದೆ ಹೊತ್ತು ಹೋಗುತ್ತಿದ್ದ ಮುದುಕನು ಹೊರೆಯನ್ನು ಇಳಿಸಿ ನಿಟ್ಟುಸಿರು ಬಿಟ್ಟು ಅರಸನ ಬಳಿ, ಅಯ್ಯ, ನನ್ನ ಬಳಿ ನೀವು ಇಷ್ಟು ಕನಿಕರ ತೋರಿಸಲು ಏನು ಕಾರಣ? ನಾನೊಬ್ಬ ಕಡುಬಡವ, ನೀವು ಮಾಡುವ ಸಹಾಯಕ್ಕೆ ಪ್ರತಿಯಾಗಿ ಏನು ಮಾಡಲಾರನಲ್ಲ ಎಂದನು. ಅದಕ್ಕೆ ಅರಸನು, ನನಗೆ ಪ್ರತ್ಯುಪಕಾರ ಏನೂ ಬೇಡ. ನಿನ್ನ ಶ್ರಮವನ್ನು ನಾನು ಸಹಿಸಲಾರದವನಾಗಿದ್ದೇನೆ. ನಿನ್ನ ಶ್ರಮ ನೀಗಿದರೆ ಅದೇ ನನಗೆ ಸಾಕು ಎಂದನು. ಇದನ್ನು ಹೇಳಿದ ನಂತರ ಮೂಟೆಯನ್ನು ತನ್ನ ಹೆಗಲಲ್ಲಿ ಹೊತ್ತು ಮುದುಕನ ಹೊಲದೆಡೆಗೆ ನಡೆದನು. ಅರಸನು ತನಗೆ ಮಾಡಿದ ಸಹಾಯವನ್ನು, ಅಯ್ಯ, ನಿನ್ನ ಹೆಸರೇನು, ನಿನ್ನ ಸ್ಥಳ ಯಾವುದು ಎಂದು ಕೇಳಿದನು. ಅರಸನು ಮುದುಕನನ್ನು ನೆಲದಲ್ಲಿ ಕೂರಿಸಿ ತಾನು ಅವನೊಂದಿಗೆ ಕುಳಿತುಕೊಂಡರು. ಅಷ್ಟು ದೊಡ್ಡ ಭಾರವನ್ನು ಹೊತ್ತದರಿಂದ ಆಯಾಸ ಉಂಟಾಯಿತು. ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ಮುದುಕನೊಂದಿಗೆ ಮಾತನಾಡಲಾರಂಭಿಸಿದರು. ವೇಷಧಾರಿ ಅರಸನು, ನನ್ನ ಹೆಸರನ್ನು ಇರುವ ಸ್ಥಳವನ್ನು ನೀನು ಯಾಕೆ ಕೇಳುತ್ತೀ? ನಾನು ನಿಮಗೆ ಮಾಡಿದ ಸಹಾಯಕ್ಕೆ ನೀನು ಬದಲೆಯನ್ನು ಮಾಡಬೇಡ. ನಿನ್ನ ವೃದ್ಧಾಪ್ಯದಲ್ಲಿ ನೀನು ಯಾಕೆ ಇಷ್ಟು ಕಷ್ಟಪಡುತ್ತೀ ಎಂಬುದನ್ನು ಮಾತ್ರ ನನಗೆ ಹೇಳು ಅಂದನು. ಬಡರೈತನು ಕಣ್ಣೀರು ತುಂಬಿದ ಕಣ್ಣುಗಳಿಂದ, ನಾನು ನಿಮಗೆ ಏನೆಂದು ಹೇಳಲಿ? ನಾನು ಸುಮ್ಮನಿರುವುದೇ ಒಳ್ಳೆಯದು. ನನಗೆ ಉಂಟಾದದ್ದು ಬಹಳ ಅಘೋರವಾದದ್ದು. ಅದನ್ನು ನೆನೆಸಿಕೊಂಡರೆ ನನಗೆ ಇನ್ನೂ ಯಾತನೆ ಹೆಚ್ಚುವುದು ಅಂದರು. ವೇಷಧಾರಿ ಅರಸನು, ನಿನಗೆ ಏನು ಸಂಭವಿಸಿತು ಎಂಬುದನ್ನು ಹೇಳು. ನಿನ್ನನ್ನು ನೋಡಿದರೆ ನನಗೆ ಬಹಳ ದುಃಖವೂ ಪರಿತಾಪವೂ ಉಂಟಾಗಿದೆ. ನನ್ನಿಂದಾದ ಸಹಾಯವನ್ನು ಮಾಡುವೆನು. ಏನನ್ನು ಮರೆಮಾಡದೆ ಎಲ್ಲವನ್ನು ಹೇಳು ಅಂದನು. ರೈತನು ತನ್ನ ಶೋಕದ ಕಥೆಯನ್ನು ನಿನಗೆ ಹೇಳುವುದರಿಂದ ನನಗೆ ಏನು ಸಿಕ್ಕಿತು? ನೀನು ಬಹಳ ಒತ್ತಾಯ ಪಡಿಸುವುದರಿಂದ ಹೇಳುತ್ತೇನೆ. ನಾನೊಬ್ಬ ಬಡ ರೈತ. ನನಗೆ 2 ಗಂಡು ಮಕ್ಕಳಿದ್ದರು. ಅವರನ್ನೇ ನಾನು ಆತುಕೊಂಡಿದ್ದೆನು. ಕಳೆದ ವರ್ಷ ನಮ್ಮ ದೇಶಕ್ಕೆ ಕ್ಷಾಮ ಬಂದದ್ದರಿಂದ ಆಹಾರವಿಲ್ಲದೆ ಬಹಳ ಕಷ್ಟಪಟ್ಟೆವು. ನಮ್ಮ ಊರಿಗೆ ಕೆಲವು ಮೈಲಿಗಳ ದೂರದಲ್ಲಿರುವ ಒಂದು ದೊಡ್ಡ ಪಟ್ಟಣಕ್ಕೆ ನಾನು ನನ್ನ ಹಿರಿಯ ಮಗನನ್ನು ಕಳುಹಿಸಿ ಅಲ್ಲಿಂದ ಗೋಧಿಯನ್ನು ಕೊಂಡುಕೊಂಡು ಬರುವಂತೆ ಹೇಳಿದೆನು. ಕೆಟ್ಟ ವೇಳೆಯಲ್ಲಿ ಅವನು ತನ್ನ ತಮ್ಮನನ್ನು ಕರೆದುಕೊಂಡು ಹೋದನು. ಪಟ್ಟಣಕ್ಕೆ ಹೋದ ತರುವಾಯ ಮಕ್ಕಳು ನೇರವಾಗಿ ಒಬ್ಬ ಜ್ಞಾನವನ್ನು ಮಾರುವವನ ಬಳಿಗೆ ಹೋಗಿ ವ್ಯಾಪಾರ ಮಾಡುತ್ತಿರುವಾಗ ದೂರದಲ್ಲಿ ನಿಂತಿದ್ದ ಒಬ್ಬನು ಇವರನ್ನು ಗಮನಿಸುತ್ತಿದ್ದನು. ದೂರದಲ್ಲಿದ್ದ ವ್ಯಕ್ತಿಯು ವ್ಯಾಪಾರಿಯ ವೈರಿಯೆಂದು, ಅವನೊಬ್ಬ ಕಳ್ಳನೆಂದು ತರುವಾಯ ತಿಳಿಯಿತು. ಅವನಿಗೆ ವಿರೋಧವಾಗಿ ವ್ಯಾಪಾರಿ ಸಾಕ್ಷಿ ಹೇಳಿದ್ದರಿಂದ ಅವನಿಗೆ ಸೆರೆವಾಸದ ಶಿಕ್ಷೆಯಾಯಿತು. ಸೆರೆಯಾದವನು ಬಿಡುಗಡೆಯಾಗಿ ಬಂದ ನಂತರ ಆ ವ್ಯಾಪಾರಿಯ ಮೇಲೆ ಮುಯಿ ತೀರಿಸಲು ಆ ವ್ಯಾಪಾರಿಯನ್ನು ಕೊಲೆ ಮಾಡಲು ತೀರ್ಮಾನಿಸಿ ಹೊಂಚು ಹಾಕುತ್ತಿದ್ದನು. ಆ ಸಮಯದಲ್ಲಿ ನನ್ನ ಮಕ್ಕಳು ಧಾನ್ಯ ಕೊಂಡುಕೊಂಡು ಹಿಂತಿರುಗುತ್ತಿದ್ದ ಸಮಯ ನೋಡಿ ವ್ಯಾಪಾರಿಯನ್ನು ಕೊಲೆ ಮಾಡಿ ಅಲ್ಲಿದ್ದ ಹಣವನ್ನು ದೋಚಿಕೊಂಡು ಓಡಿ ಹೋದನು. ಸ್ವಲ್ಪ ಹೊತ್ತಿನಲ್ಲಿ ಹೊರಗೆ ಬಂದ ಕೆಲಸದವನು ತನ್ನ ಯಜಮಾನನು ಕೊಲ್ಲಲ್ಪಟ್ಟು ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ನೋಡಿ ಬೊಬ್ಬೆ ಹಾಕಿದನು. ಸುತ್ತಲೂ ಇದ್ದ ಜನರು, ಸರ್ಕಾರಿ ಕಾವಲುಗಾರರು ಕೆಲಸದವನನ್ನು ಸೆರೆ ಹಿಡಿದುಕೊಂಡರು. ಆ ಕೆಲಸದವನು ತಾನು ತಪ್ಪಿಸಿಕೊಳ್ಳಲು ಒಂದು ಉಪಾಯ ಮಾಡಿದನು. ಕೆಲವೇ ಗಳಿಗೆಗೆ ಮೊದಲು ಧಾನ್ಯವನ್ನು ಕೊಂಡುಕೊಂಡು ಹೊರಗೆ ಹೋದಂಥ 2 ಯೌವನಸ್ಥರು ಅಲ್ಲಿ ಬಂದು ತನ್ನ ಯಜಮಾನನನ್ನು ಕೊಲೆ ಮಾಡಿದರೆಂದು, ತಾನು ಹೊರಗೆ ಬರುವರಷ್ಟರಲ್ಲಿ ಓಡಿ ಹೋದರೆಂದು ಹೇಳಿದರಿಂದ ಕಾವಲುಗಾರರು ಓಡಿ ಹೋಗಿ ನನ್ನ 2 ಮಕ್ಕಳನ್ನು ಹಿಡಿದುಕೊಂಡರು.
ನಡೆದದ್ದು ಏನೆಂದು ತಿಳಿಯದಿದ್ದ ಅಮಾಯಕರವಾದ ನನ್ನ ಮಕ್ಕಳನ್ನು ನೋಡಿದವರು ಅವರ ಬಳಿ ಆಯುಧವೇ ಇಲ್ಲವೆಂದು, ಅವರ ವಸ್ತ್ರದಲ್ಲಿ ರಕ್ತವಿಲ್ಲವೆಂದು, ಕದ್ದ ಹಣವು ಇಲ್ಲವೆಂದು ವಾದಿಸಿದಾಗಿಯೂ ಯಾರೂ ಕೇಳಲಿಲ್ಲ. ಊರಿನ ಕಾವಲುಗಾರ ಅಂಗಡಿಗೆ ಬಂದು ಎಲ್ಲವನ್ನು ವಿಚಾರಿಸಿದರು. ವ್ಯಾಪಾರಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದು ತಮ್ಮ ಮೇಲೆ ಬಂದಂಥ ಕೊಲೆಯ ಅಪರಾಧ. ಇವುಗಳನ್ನೆಲ್ಲ ನೋಡಿದ ನನ್ನ ಮಕ್ಕಳು ಏನು ಮಾತಾಡಲು ತೋರದೆ ಮೂರ್ಛೆಯಾದರು. ದೊಡ್ಡ ಮಗನು ಕೊಲೆ ಮಾಡಿದನೆಂದು, ಚಿಕ್ಕ ಮಗನು ಸಹಾಯ ಮಾಡಿದನೆಂದು ಅಪರಾಧವನ್ನು ಹೊರಿಸಿ ಹಿರಿಯ ಮಗನಿಗೆ 7 ವರ್ಷ ಸೆರೆವಾಸವನ್ನು ವಿಧಿಸಿದರು. ಇದನ್ನು ಕೇಳಿದ ನಾನು ಸಂಭವ ನಡೆದ ಸ್ಥಳಕ್ಕೆ ಹೋದೆನು. ಬಡವನಾದ ನನ್ನ ನ್ಯಾಯವನ್ನು ಯಾರೂ ಕೇಳಲಿಲ್ಲ. ನನ್ನ ಸ್ನೇಹಿತನೇ, ನಮ್ಮ ಸರ್ಕಾರವು ಎಷ್ಟು ಕುರುಡಾಗಿದೆ ನೋಡಿದೆಯಾ? ಊರಿನ ಕಾವಲುಗಳೆಲ್ಲರೂ ಎಷ್ಟು ಕ್ರೂರತನವಾಗಿ ನಡೆದುಕೊಂಡಿದ್ದಾರೆ ನೋಡು. ಸಾಮಾನ್ಯ ಜನರು ತಮಗೆ ನ್ಯಾಯ ಬೇಕೆಂದು ವಾದ ಮಾಡುತ್ತಾರೆ, ಆದರೆ ನ್ಯಾಯವು ಸಿಕ್ಕುವುದಿಲ್ಲ. ಕ್ರೂರಿಗಳು, ದುರ್ಮಾರ್ಗಿಗಳು ದಂಡನೆಗೆ ತಪ್ಪಿಸಿಕೊಳ್ಳುವರು. ಬಡವರು, ನಿರ್ದೋಷಿಗಳು ಅನ್ಯಾಯವಾಗಿ ದಂಡನೆಗೆ ಗುರಿಯಾಗುತ್ತಾರೆ. ವ್ಯಾಪಾರಿಯ ಕೆಲಸಗಾರನು ಬೇರೊಬ್ಬನು ರಾಜಕೀಯ ಅಧಿಕಾರಿಯ ಬಳಿ ಬಂದು ಅವರಿಗೆ 1 ಚೀಲದ ತುಂಬ ಹಣ ಕೊಟ್ಟು ತಾನು ಕಣ್ಣಾರೆ ಕೊಲೆ ಮಾಡಿದನ್ನು ಕಂಡೆನೆಂದು ಸುಳ್ಳು ಸಾಕ್ಷಿ ಹೇಳಿದರು. ಬಹಳ ವಾದಿಸಿದ ಅನಂತರ ನನ್ನನ್ನು ಹೇಗೋ ಬಿಡುಗಡೆ ಮಾಡಿದರು. ನನ್ನ ಹಿರಿಯ ಮಗನು ಅನೇಕ ಕೊಲೆಗಳನ್ನು ಮಾಡಿದನೆಂದು, ತಮ್ಮನು ಅವನಿಗೆ ಸಹಾಯ ಮಾಡಿದನೆಂದು ಅಪವಾದ ಹೊರಸಿ ಹಿರಿಯನಿಗೆ ಮರಣದಂಡನೆ ವಿಧಿಸಿದರು. ಕಿರಿಯ ಮಗನಿಗೆ 7 ವರ್ಷದ ಶಿಕ್ಷೆ ವಿಧಿಸಿದರು. ನಾನು ಎಷ್ಟು ಗೋಳಾಡಿದೆನು, ಏನೂ ಪ್ರಯೋಜನವಾಗಲಿಲ್ಲ. ಬಡವನ ಕೂಗನ್ನು ಕೇಳುವವರು ಯಾರು? ಅನಂತರ ಹಿಂದೆ ಕೊಲೆ ಮಾಡಿದ ಅದೇ ಕಳ್ಳನು ಮತ್ತೊಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿ ಸಿಕ್ಕಿಕೊಂಡನು. ಆಗ ಒಬ್ಬ ಹುಚ್ಚನಂತೆ ನಟನೆ ಮಾಡಿದನು, ಆದರೆ ಅವನನ್ನು ಬಿಡಲಿಲ್ಲ. ಸಾಮಾನ್ಯ ಜನರು ತಿರುಗಿಬಿದ್ದರು. ಆದ್ದರಿಂದ ರಾಜಕೀಯ ವ್ಯಕ್ತಿಗಳು ಕೊಲೆಗಾರರನ್ನು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದರು. ತನಗೆ ಇನ್ನು ತಪ್ಪಿಸಿಕೊಳ್ಳುವ ಮಾರ್ಗವೇ ಇಲ್ಲವೆಂದು ತಿಳಿದುಕೊಂಡ ಕಳ್ಳನು ನಿಜವನ್ನು ಒಪ್ಪಿಕೊಂಡನು. ಮೊದಲು ವ್ಯಾಪಾರಿಯನ್ನು ಕೊಲೆ ಮಾಡಿದವನು ತಾನೇ ಎಂದು ಗ್ರಾಮದಿಂದ ಬಂದಿದ್ದ ಏನೂ ಅರಿಯದ ಅಮಾಯಕರು ಇಬ್ಬರ ಮೇಲೆ ಆರೋಪ ಹೊರಿಸಲ್ಪಟ್ಟು ಅವರು ದಂಡಿಸಲ್ಪಟ್ಟರು. ಈಗ ನಾನು ಅವರಿಗಾಗಿ ಬಹಳ ವ್ಯಥೆಪಡುತ್ತೇನೆ. ಹಿಂದಿನ ಕೊಲೆಯಲ್ಲಿ ನನಗೆ ಸಹಾಯ ಮಾಡಿದ ಮತ್ತೊಬ್ಬನಿದ್ದಾನೆ. ಅವನ ಹೆಸರು ಹೇಳುವುದಿಲ್ಲ. ಅವನು ರಾಜಕೀಯ ವ್ಯಕ್ತಿಗಳಿಗೆ ಬೇಕಾದವನು, ಕಾವಲಾಳಿಗಳಿಗೆ ಅವನ ಪರಿಚಯ ಉಂಟು ಎಂದನು. ಆ ಸಹಾಯಕನು ಬೇರೆ ಯಾರೂ ಅಲ್ಲ, ವ್ಯಾಪಾರಿಯ ಮಳಿಗೆಯಲ್ಲಿದ್ದ ಸಹಾಯಕನೇ. ಕೊಲೆಗಾರನು ಹೇಳಿದ ಫಿರ್ಯಾದಿನ ಮೇರೆಗೆ ನ್ಯಾಯಾಧೀಶರು ಸೆರೆಮನೆಯ 2 ಕಾವಲಾಳಿಗಳನ್ನು ಕಳುಹಿಸಿ ನನ್ನ ಮಗನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತೆ ಎಂದು ಕೇಳಿದರು. ಸೆರೆಮನೆಗೆ ಹೋಗಿ ಬಂದ ಸುದ್ದಿಗಾರನು ಅವನನ್ನು ನೇಣು ಹಾಕಿ 8 ದಿನಗಳಾಯಿತೆಂದು ತಿಳಿಸಿದನು. ಅವನು ಸತ್ತ 4 ದಿನಗಳಲ್ಲಿ ತನ್ನ ಮತ್ತೊಬ್ಬ ಮಗನು ಸೆರೆಮನೆಯಲ್ಲಿ ಸತ್ತು ಹೋದನು. ಒಬ್ಬರ ಹಿಂದೆ ಒಬ್ಬೊಬ್ಬನಾಗಿ 2 ಕಳೆದುಕೊಂಡೆನು. ದುಃಖ ಭಾರದಿಂದ 1 ತಿಂಗಳು ನಿಶ್ಚೇತನನಾಗಿದ್ದೆನು. ಈಗ ನನ್ನ ಹೊಟ್ಟೆಪಾಡಿಗೆ ನಾನು ದುಡಿಯಬೇಕಲ್ಲವೇ ಎಂದು ನಾನು ದುಡಿಯುತ್ತಿದ್ದೇನೆ ಎಂದನು. ವೇಷಧಾರಿ ಅರಸು, ನಿನ್ನ ಶೋಕದ ಕಥೆಯು ನನ್ನನ್ನು ಬಹಳ ದುಃಖಕ್ಕೆ ಈಡು ಮಾಡಿದೆ. ಇದನ್ನೆಲ್ಲ ನೆನೆಸಿ ನಾನು ನಡುಗುತ್ತೇನೆ. ನಿನಗೆ ನ್ಯಾಯ ಬೇಕೆಂದು ಅರಸನಿಗೆ ಮೊರೆ ಇಡಲಿಲ್ಲವೇ? ಬಡರೈತನು, ಅಯ್ಯ, ನನಗೆ ನ್ಯಾಯ ಸಿಕ್ಕಬೇಕೆಂದು ನಾನು ಅರಸನಿಗೆ ಮೊರೆ ಇಡಲು ಎಷ್ಟೋ ಪ್ರಯತ್ನಿಸಿದೆನು, ಆದರೆ ಅಧಿಕಾರಿಗಳು ಅದಕ್ಕೆ ಆಸ್ಪದ ಕೊಡಲಿಲ್ಲ. ದುಃಖದ ಪಾತ್ರೆಯನ್ನು ನಾನೇ ಕುಡಿದೆನು. ನಮ್ಮ ಅರಸನು ಬಹಳ ಒಳ್ಳೆಯವನು, ದಯವುಳ್ಳಾತನು, ಆದರೆ ಆತನ ಸಿಬ್ಬಂದಿಗಳು ಕ್ರೂರಿಗಳು. ಸತ್ಯ ಸಂಗತಿಗಳನ್ನು ಪೂರ್ತಿಯಾಗಿ ಮುಚ್ಚಿಬಿಟ್ಟರು. ತನ್ನ ಪ್ರಜೆಗಳ ಅಗತ್ಯತೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ತಿಳಿಯುವಂತೆ ಕೆಲವು ಸಮಯಗಳಲ್ಲಿ ಮರುವೇಷವನ್ನು ಧರಿಸಿ ಹೋಗುವರೆಂದು ಆ ಸಮಯದಲ್ಲಿ ಪ್ರಜೆಗಳು ತಮ್ಮ ದುಃಖಗಳನ್ನು ಹೇಳಿಕೊಳ್ಳುವರು ಎಂದು ಜನರು ಮಾತಾಡಿಕೊಳ್ಳುತ್ತಾರೆ. ಜನರು ತಮಗೆ ಬರುವ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಮಾರ್ಗ ಕಾಣದವರಾಗಿ ಅನುಭವಿಸಲೇಬೇಕು. ವೇಷಧಾರಿ ಅರಸನು, ನಡೆದದೆಲ್ಲ ನಡೆದು ಹೋಯಿತು, ಅದನ್ನು ಬದಲಾಯಿಸಲಾಗದು. ಆದರೆ ನನ್ನಿಂದಷ್ಟು ಮಟ್ಟಿಗೆ ನಾನು ನಿನಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ನಿನಗೆ ಒದಗಿದ ವಿಪತ್ತನ್ನು ನೀನು ಮರೆತು ಬಿಡು. ಅದನ್ನು ನೆನೆಸಿಕೊಂಡಿದ್ದರೆ ನಿನ್ನ ಮಕ್ಕಳು ಹಿಂದೆ ಬರಲಾರರು. ಬೇಗನೆ ಈ ಪ್ರಪಂಚವನ್ನು ಬಿಟ್ಟು ಪರಮ ಯಜಮಾನನ ಕರೆ ಬರುವಾಗ ನಾವು ಹೊರಟು ಹೋಗಬೇಕು. ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾತಾಡೋಣ. ನಿನ್ನ ಗ್ರಾಮವಾಸಿಗಳ ಸ್ಥಿತಿಯನ್ನು ಕುರಿತು ನನಗೆ ಸ್ವಲ್ಪ ಹೇಳುವಿಯಾ? ಬಡ ರೈತನು, ಅಯ್ಯ, ಈ ದೇಶವು ನಮ್ಮ ಅರಸನ ಆಡಳಿತಕ್ಕೆ ಅಧೀನವಾಗಿದೆ.
ಇಲ್ಲಿ ಆಳುವವರು ಕೆಲವರು, ಆಡುವವರು ಕೆಲವರು. ಇಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಅರಸರೇ. ಜನರು ಮಾತ್ರ ಯಾವ ಸ್ಥಿತಿಯಲ್ಲಿದ್ದರೂ ಸಂತೋಷವಾಗಿರುವರು. ನಾನು ತಿಳಿದ ಹಾಗೆ ಬಡವರಿಗಿಂತ ಶ್ರೀಮಂತರು ಸುಖವಾಗಿರುವರೆಂದು ಹೇಳಲು ಸಾಧ್ಯವಿಲ್ಲ. ನಿಜವಾಗಿ ಹೇಳುವುದಾದರೆ ನನಗೆ ಈ ಕಷ್ಟಗಳೆಲ್ಲವೂ ಬರುವ ಮೊದಲು ಅರಮನೆಯಲ್ಲಿರುವ ಅರಸನಿಗಿಂತಲೂ ಅಧಿಕ ಸಂತೋಷವಾಗಿ ಇದ್ದೆನು. ಈಗ ನನ್ನ ದೇವರು ನನ್ನನ್ನು ಈ ಸ್ಥಿತಿಗೆ ತಂದಿರುವುದು ಆತನ ಚಿತ್ತವಾಗಿದ್ದಿರಬಹುದು. ಈ ಸ್ಥಿತಿಯಲ್ಲಿಯೇ ನಾನು ಸಂತೋಷವಾಗಿರಲು ಪ್ರಯತ್ನಿಸುತ್ತಲೇ ಇರುವೆನು. ನಿಜಕ್ಕೂ ದೇವರು ಕೊಡುವ ಸಮಾಧಾನವು ಯಾವ ಮನುಷ್ಯನಲ್ಲಿ ನೆಲೆಗೊಳ್ಳುವುದೋ ಆ ವ್ಯಕ್ತಿಯೇ ಭಾಗ್ಯಶಾಲಿ. ಅದನ್ನು ಬಿಟ್ಟರೆ ಬಡವನಾಗಲಿ ಶ್ರೀಮಂತನಾಗಲಿ ದರಿದ್ರನಾಗಲಿ ಎಲ್ಲರೂ ಒಂದೇ. ವೇಷಧಾರಿ ಅರಸನು ತನ್ನೊಂದಿಗೆ ಅರಮನೆಯಲ್ಲಿ ಬಂದು ವಾಸಿಸುವಂತೆ ನಿನ್ನನ್ನು ಕರೆದರೆ ನೀನು ಅಲ್ಲಿ ಸಂತೋಷವಾಗಿರುವೆಯಾ? ಏನು ಮಾಡಿದರೆ ನೀನು ಸಂತೋಷವಾಗಿರಬಲ್ಲೆ ಎಂದು ನನಗೆ ಹೇಳು. ಬಡ ರೈತನು, ಅಯ್ಯ, ನನ್ನ ಗುಡಿಸಲು ಅರಸನ ಅರಮನೆಗಿಂತಲೂ ನನಗೆ ಹೆಚ್ಚಿನದು. ಕಷ್ಟಗಳು, ಸಂಕಟಗಳು, ಮರಣವು ಅರಮನೆಯನ್ನು ಬಾಧಿಸುವುದಿಲ್ಲವೇ? ನನ್ನ ಅಭಿಪ್ರಾಯದಂತೆ ಒಬ್ಬ ಮನುಷ್ಯನು ದಿನವೆಲ್ಲ ದುಡಿದು ಸಾಮಾನ್ಯವಾದ ಊಟವನ್ನು ಮಾಡಿದ ನಂತರ ತನ್ನ ಮನೆಯಾದ ಗುಡಿಸಲಿನಲ್ಲಿ ಅನುಭವಿಸುವ ಸಂತೋಷವನ್ನು ಅವನು ಅರಮನೆಯಲ್ಲಿನ ವೈಭವದಿಂದ ಪಡೆಯಲಾರನು. ಅದು ಮಾತ್ರವೇ ಅಲ್ಲ, ಯಾವ ಸ್ಥಳದಲ್ಲಿ ಯಾವ ರೀತಿ ನಾನು ಇರಬೇಕೆಂದು ದೇವರು ಅಪೇಕ್ಷಿಸುವನೋ ಅದೇ ಸ್ಥಿತಿಯು ನನಗೆ ಮಹಾ ಆನಂದವನ್ನು ಉಂಟು ಮಾಡಬಲ್ಲದು. ನಿಜವಾಗಿಯೂ ನನ್ನ ಈ ಸಂಕಷ್ಟಗಳ ಮಧ್ಯೆ ನಾನು ಕಲಿತುಕೊಂಡ ಮುಖ್ಯ ಪಾಠ ಒಂದುಂಟು. ಅದಕ್ಕೆ ಮೊದಲು ನಾನು ಕಲಿತದ್ದೇ ಇಲ್ಲ. ನನ್ನ ಮಕ್ಕಳ ಮರಣವು ನನಗೆ ಆರದ ಯಾತನೆಯಾಗಿತ್ತು. ಅದನ್ನು ಸಹಿಸಲು ನನಗೆ ಸ್ವಲ್ಪವಾದರೂ ಬಲವಿರಲಿಲ್ಲ. ಆದಾಗ್ಯೂ ಶೋಕ ಎಂದು ನೆಲೆಯಾಗಿರುವುದಿಲ್ಲ. ನನ್ನ ದಿನಗಳು ಎಣಿಸಲ್ಪಟ್ಟಿವೆ. ನಾನು ಒಂದು ಕಾಲ ಬಂದರೆ ಮರಣ ನದಿಯನ್ನು ದಾಟಲೇಬೇಕಾದವನು. ಇಂದು ನಾನು ಈ ಗೋಧಿಯನ್ನು ಬಿತ್ತಲು ಬಂದಿದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ಇವು ಸತ್ತು ಅಳಿದು ಹೋಗುತ್ತವೆ. ಆದರೆ ಕೆಲವು ದಿನಗಳೊಳಗಾಗಿ ಹೊಸ ಗಿಡಗಳು ಹೊರಬರುತ್ತವೆ. ಅದೇ ರೀತಿ ನಮ್ಮ ಶರೀರವು ಒಂದು ದಿನ ಸತ್ತು ಹೋಗುತ್ತದೆ. ಆದರೆ ಈ ಶರೀರದಲ್ಲಿರುವ ಆತ್ಮವಾದರೂ ನಾಶವಾಗದ ಹೊಸ ಸೃಷ್ಟಿಯಾಗಿ ಬದಲಾಗುವುದು. ಉದಾಹರಣೆಗಾಗಿ ಗೋಧಿ ಕಾಳನ್ನು ನಾವು ಬಿತ್ತುವಾಗ ಅದೇ ಗೋಧಿಯನ್ನು ನಾವು ಕೊಯ್ಲು ಮಾಡುತ್ತೇವೆ. ಆದರೆ ನಿಜವೇನೆಂದರೆ ಬಿತ್ತುವ ಬೀಜಗಳು ಸತ್ತು ಅಳಿದು ಹೋಗುತ್ತವೆ. ಅವುಗಳ ಒಳಗಿಂದ ಹೊರಬರುವ ಗಿಡಗಳಲ್ಲಿ ಬೆಳೆಯುವ ಹೊಸ ಧಾನ್ಯವನ್ನೇ ನಾವು ಕೊಯ್ಯುತ್ತೇವೆ. ಅದೇ ರೀತಿ ನಾವು ಕಾಣುವ ಶರೀರವು ಸತ್ತು ಇಲ್ಲವಾಗುತ್ತದೆ. ಆದರೆ ನಮ್ಮ ಆತ್ಮವಾದರೂ ತನ್ನ ಸೃಷ್ಟಿಕರ್ತನ ಬಳಿಗೆ ಹಾರಿ ಹೋಗುತ್ತದೆ. ಅಲ್ಲಿಯೇ ಅದು ನಿತ್ಯವಾಗಿ ಇರುತ್ತದೆ. ಯೆಹೋವನ 12:24, ಪ್ರಸಂಗಿ 12:7. ಅಲ್ಲಿ ಇನ್ನು ಮರಣವಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಪ್ರಕಟಣೆ 21:4. ವೇಷಧಾರಿ ಅರಸನು. ಇದನ್ನು ಕೇಳಿದ ಅರಸನು, ನಿನಗೆ ಯಾವ ಸಹಾಯವನ್ನು ಮಾಡಿದವನೆಂದೆನಿಸಬೇಡ. ನಿಜಕ್ಕೂ ಹೇಳುವುದಾದರೆ ನಾನು ನಿನ್ನೊಂದಿಗೆ ಮಾತಾಡಿದ್ದರಿಂದ ಬಹಳ ಪ್ರಯೋಜನ ಪಡೆದಿರುವೆನು. ಅದಕ್ಕಾಗಿ ನಾನು ನಿನಗೆ ಬಹಳ ವಂದನೆ ಹೇಳುತ್ತೇನೆ. ನಿನಗೆ ಈ ದೈವಿಕ ಜ್ಞಾನ ಎಲ್ಲಿಂದ ಬಂದಿತು ಎಂದು ನನಗೆ ಹೇಳು. ಬಡ ರೈತನು, ನಾನು ಹೃದಯ ಮುರಿದವನಾಗಿ ದುಃಖ ಆಪ್ತನಾಗಿದ್ದಾಗ ಒಬ್ಬ ಕ್ರೈಸ್ತರು ನನ್ನನ್ನು ಕಾಣಲು ಬರುತ್ತಿದ್ದರು. ಅವರು ನನ್ನ ದುಃಖದಲ್ಲಿ ನನಗೆ ಆದರಣೆಯನ್ನು ಕೊಡುವುದರೊಂದಿಗೆ ಆತ್ಮಿಕವಾಗಿಯೂ ಬಹಳ ಆದರಣೆ ಕೊಟ್ಟರು. ದೈವಿಕ ಸತ್ಯತೆಯನ್ನು ನನಗೆ ಬೋಧಿಸಿದರು. ನಮ್ಮ ಅರಸನು ಮರುವೇಷದಲ್ಲಿ ದೇಶವನ್ನೆಲ್ಲ ಸುತ್ತಾಡಿ ತಮ್ಮ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುವಂತೆ ರಾಜಾದಿರಾಜನಾದ ದೇವರು ಪರಲೋಕದಿಂದ ಭೂಮಿಗೆ ಬಂದನು. ಮಾನವನಾಗಿ ಅವತರಿಸಿದನೆಂದು ಜನರ ಬಾಳನ್ನು ತಾನು ಅರಿತುಕೊಳ್ಳುವರೊಂದಿಗೆ ಆದರಣೆಯನ್ನು ನೀಡುವನೆಂದು, ಅದು ಮಾತ್ರವಲ್ಲದೆ ಪ್ರಪಂಚಕ್ಕಾಗಿ ಸಿಲುಬೆಯ ಮೇಲೆ ತನ್ನನ್ನು ತ್ಯಾಗ ಮಾಡಿದನೆಂದು, ಈ ವಿಧವಾಗಿ ಪಾಪಿಗಳ ರಕ್ಷಣೆಗಾಗಿ ಏರ್ಪಡಿಸಲಾದ ಯೋಜನೆಯನ್ನು ನೆರವೇರಿಸಿ ತನ್ನನ್ನು ನಂಬುವವನು ಎಂದೆಂದೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ಮೋಕ್ಷದ ಬಾಗಿಲನ್ನು ತೆರೆದಿಟ್ಟದ್ದನೆಂದು ನನಗೆ ಬೋಧಿಸಿದನು. ಆತನ ಹೆಸರೇ ಯೇಸುಕ್ರಿಸ್ತನು. ನಾನು ಆತನನ್ನು ನಂಬಿದನಿಂದ ಹೊಸ ಜೀವವನ್ನು ಪಡೆದನು.
ನಾನು ಅದಕ್ಕಾಗಿ ದೇವರಿಗೂ ನನ್ನನ್ನು ಕಾಣಲು ಬರುವಂಥ ಆತನ ಸೇವಕರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ವೇಷಧಾರಿ ಅರಸನು ಇಷ್ಟು ಮನ ಸಮಾಧಾನದಿಂದಲೂ ಆನಂದದಿಂದ ಬಾಳುತ್ತಿರುವ ನಿನ್ನ ಸ್ಥಿತಿಯನ್ನು ನೋಡಿ ನಾನು ಸಂತೋಷಿಸುತ್ತೇನೆ. ನಿನ್ನ ಸಮಾಧಾನದ ದಿನಗಳನ್ನು ವ್ಯರ್ಥ ಮಾಡಲಾಗಲಿ ನಿನ್ನ ಕೆಲಸಕ್ಕೆ ಅಡ್ಡಿಪಡಿಸುವುದಕ್ಕಾಗಲಿ ನಾನು ಬಯಸುವುದಿಲ್ಲ. ನನಗೆ ಸಮಯ ಸಿಕ್ಕಿದಾಗ ಮತ್ತೊಮ್ಮೆ ನಾನು ನಿನ್ನನ್ನು ಕಾಣಲು ಬರುತ್ತೇನೆ. ಈ ರೀತಿ ಹೇಳಿದ ಅರಸನು ಉಳುವವನನ್ನು ಬೀಳ್ಕೊಟ್ಟು ಹೊರಟು ಹೋದನು. ತನ್ನೊಂದಿಗೆ ಇಷ್ಟು ಹೊತ್ತು ಮಾತಾಡುತ್ತಿದ್ದಂಥವನ್ನು ಮರುವೇಷದಲ್ಲಿ ಬಂದಂಥ ಅರಸನು ಎಂದು ಆ ನಿವಾಸಿಗೆ ತಿಳಿಯಲೇ ಇಲ್ಲ. ಅರಸನು ಅರಮನೆಗೆ ಹಿಂದಿರುಗಿದ ನಂತರ ಬಡವನಾದ ಉಳುವವನ ಮಗನ ಮರಣಕ್ಕೆ ಕಾರಣವಾಗಿದ್ದವರು ಯಾರೆಂದು ವಿಚಾರಿಸಿ ಉಳಿದವರಿಗೆ ಸರಿಯಾದ ಶಿಕ್ಷೆ ವಿಧಿಸಿ ತಕ್ಕ ಪಾಠವನ್ನು ಕಲಿಸಿದನು. ಕೊಲೆಯಾದ ಧಾನ್ಯ ವ್ಯಾಪಾರಿಯ ಕೆಲಸದಳು ಕಾವಲು ನಿಲಯದವರು ಎಲ್ಲರಿಗೂ ಕಠಿಣವಾದ ಶಿಕ್ಷೆ ವಿಧಿಸಿದನು. ಕೆಲವು ದಿನಗಳ ತರುವಾಯ ಬಡ ರೈತನನ್ನು ತನ್ನ ಅರಮನೆಗೆ ಕರೆಸಿಕೊಂಡು ಅವನನ್ನು ತಕ್ಕ ಮರ್ಯಾದೆಯೊಂದಿಗೂ ಪ್ರೀತಿಯಿಂದಲೂ ಉಪಚಾರ ಮಾಡಿ ಅವನು ತಾನು ಜೀವಿಸುವವರೆಗೂ ಯಾವ ಕಷ್ಟವೂ ಇಲ್ಲದೆ ಬಾಳುವಂತೆ ತಿಂಗಳಿಗೆ 100 ರೂಪಾಯಿಗಳಂತೆ ಸಹಾಯಧನ ಕೊಟ್ಟನು. ಇದನ್ನೆಲ್ಲ ತಿಳಿದ ಬಡ ರೈತನು ದೇವರನ್ನು ಅರಸನನ್ನು ಮನಪೂರ್ತಿಯಾಗಿ ಕೊಂಡಾಡಿ ಆನಂದದಿಂದ ತನ್ನ ಊರಿಗೆ ಬಂದನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.